ಕಲಿಯುಗದಲ್ಲಿ ಗರ್ಜಿಸುವ ನಾಯಕರೇ, ನಿಮ್ಮ ನಿದ್ದೆಗೆಡಿಸಲು ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ ಖಳನಾಯಕರ ಅಧಿಪತಿಯಾಗಿ ಈ ಪೃಥ್ವಿರಾಜ. ಈ ಪೃಥ್ವಿರಾಜ ಮನಸ್ಸು ಮಾಡಿದರೆ ಭೂಗರ್ಭದೊಳಗಿನ ಬಂಡೆಯನ್ನು ಬಡಿದು ಭೂಕಂಪವನ್ನೇ ಸೃಷ್ಟಿಸಿ ಭೂಮಂಡಲವನ್ನೇ ಗಡಗಡ ನಡುಗಿಸಬಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ. ಜಯರಾಜ, ಒಂದು ನಿನ್ನ ಬೆಳವಣಿಗೆಗಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನಿನಗೆದುರಾಗಿ ನಿಂತವರಿಗೆ ಬಿಸಿ ಸರ್ಪವಾಗಿ ಕಚ್ಚಿ ಅವರ ಹೆಣದ ರಾಶಿಯ ಮೇಲೆ ಅರಮನೆ ಕಟ್ಟಿ ರಾಜ್ಯಭಾರ ಮಾಡಲಕ್ಕೆ ಹಚ್ಚಿದ್ದು ಈ ಪ್ರಚಂಡ ಪೃಥ್ವಿರಾಜ ಎಂಬುದು ಮಾತ್ರ ಮರೆಯಬೇಡ. ಮರೆತರೆ ಒಂದೇ ನಿನ್ನ ಮರಣ. गोर घास का के दूध देता है, सांप दूध पी के जहीर देता है. ಅಂದರೆ ಹಸು ಹುಲ್ಲನ್ನು ತಿಂದು ಹಾಲನ್ನು ಕೊಡುತ್ತದೆ, ಬಟ್ ಹಾವು ಹಾಗಲ್ಲ, ಹಾಲನ್ನು ಕುಡಿದು ವಿಷವನ್ನು ಕಕ್ಕುತ್ತದೆ. ಅಂದಾಗ ಈ ಪೃಥ್ವಿರಾಜ ವಿಷ ಸರ್ಪವಿದ್ದ ಹಾಗೆ. ತಗ್ಗಿ ನಡೆದರೆ ಹಾಲನ್ನು ಕೊಡಬಲ್ಲ, ಈ ಎದುರಾಗಿ ನಿಂತರೆ ವಿಷ ಸರ್ಪ ಕಾಚುಟದಂತೆ ವಿಷವನ್ನು ಉಗುಳಬಲ್ಲ. ಜಯರಾಜ, ನಿನ್ನ ತಂಗಿ ಸುಂದರಿಯರಿಗಿಂತ ಅಪ್ರತಿಮ ಸುಂದರಿ, ಊರಿಗೆ ಯುವ ರಾಣಿ, ಸುಂದರ ಮೈಮಾಟದ ಬೆಡಗಿ, ತುಂಬು ಯೌವನದ ಉಬ್ಬು ತಗ್ಗುಗಳ ನಡುವೆ ಕಾಮನ ಬಿಲ್ಲಿನಂತೆ ಮಿಂಚುವ ಏನವಳ ಮೈಮಾಟ. ನೀ ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವ ಆಸ್ತಿಯನ್ನು ನನಗೆ ಬರೆಯದಿದ್ದರೆ, ಏ ಜಯರಾಜ, ನಿನ್ನ ಅರಮನೆಯಲ್ಲೇ ನಿನ್ನ ಸಮಾಧಿ ಕಟ್ಟಿ ಅದರ ಮೇಲೆ ರಾಜ್ಯಭಾರ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ.